ಗಜೇಂದ್ರ ಎಸ್. ಇದನ್ನ ಎಕ್ಸಾಮ್ ಕೇಳ್ತಾನ ಬಿಡ್ತಾನ ಗೊತ್ತಿಲ್ಲ. ಇದು ಮಾತ್ರ 100,000% ಕೇಳ್ತಾನೆ. ಏನ್ ಸರ್ ಕೇಶವನಂದ ಭಾರತಿ ಕೇಸ್ ಅಂತ ಬರ್ತದೆ. ಏನಾಗಿತ್ತು ಅಪ್ಪಿ, ಕೇರಳದಾಗ ಒಂದು ಮಠ ಇತ್ತು, ಕೇಶವನಂದ ಭಾರತಿ ಒಂದು ಮಠ ಇತ್ತು. ಆ ಮಠದ ಹೆಸರು ಏನಪ್ಪ ಅಂದ್ರೆ ಎಳನೀರು ಮಠ. ಆ ಮಠದ ಹೆಸರು ಎಳನೀರು ಮಠ, ಎಳನೀರು ಮಠ ಅಥವಾ ಎಳನೀರು ಮಠ. ಆ ಮಠದ ಹೆಸರು 2,000 ಎಕರೆ ಜಮೀನಿತ್ತು. 2,000 ಎಕರೆ ಜಮೀನಿತ್ತು. ಕೇರಳ ಸರ್ಕಾರ ಸ್ವಾಮಿಗಳದ್ದು, ಸ್ವಾಮೀಜಿಯವರೇ ನಾವು ಕೇರಳದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ, ನಮ್ಗೆ ಒಂದು 100 ಎಕರೆ ಜಮೀನು ಕೊಡ್ರಿ ಅಂತ ಕೇಳ್ತೀವಿ. ಸ್ವಾಮಿ ಅಂದ ಕೊಡಲ್ಲ, ಜಮೀನು ಕೊಡಂಗಿಲ್ಲ, ಅವ್ರು ರೊಕ್ಕ ಕೊಡ್ತೀವಿ, ನೀ ಎಷ್ಟೊತ್ತಿ ಅದಕ್ಕಿಂತ ₹1 ಹೆಚ್ಚಿಗೆ ಕೊಡ್ತೀವಿ, ನಮಗ ನಿನ್ನ ಜಮೀನು ಕೊಡುವಂತ ಸ್ವಾಮಿ ಕೇಳ್ತು. ಸ್ವಾಮಿ ಬಿಲ್ಕುಲ್ ಒಲ್ಲಂದ, ಒಟ್ಟ ಒಲ್ಲಂದ ಸ್ವಾಮಿ ಕೊಡಂಗಿಲ್ಲ, ಒಂದ್ ಸ್ವಲ್ಪ ಜಾಗ ಬಿಡಂಗಿಲ್ಲ ಸ್ವಾಮಿ ಅಂತ. ಕೇರಳ ಸರ್ಕಾರ ನಾವು ಬಿಡಂಗಿಲ್ಲ ಸ್ವಾಮಿ, ಕೊಡಂಗಿಲ್ಲ ಸರ್ಕಾರ, ಬಿಡಂಗಿಲ್ಲ. ಅವಾಗ ಏನಾಯ್ತು ಗೊತ್ತಾ, ಕೇರಳ ಸರ್ಕಾರ ರಾತ್ರೋರಾತ್ರಿ JCB ತಗೊಂಡು ಹೋಗಿ ಬಿಡ್ತು. ಸ್ವಾಮಿ ಹೋಗಿ ತನ್ನ ಕೆಲಸ